ಎಕ್ಸಾಕ್ಟ್ಲಿ ಆಗಿರೋದೇನೆ. ಲಾಹೋರ್ ಮೇಲೆ ಭಾರತದ ದಾಳಿ. ಲಾಹೋರ್ ಮೇಲೆ ಭಾರತ ದಾಳಿ ಮಾಡಿದೆ. ಸೇಮ್ ಡೊಮೈನ್ ಸೇಮ್ ಇಂಟೆನ್ಸಿಟಿ. ಸೇಮ್ ಡೊಮೈನ್ ಸೇಮ್ ಇಂಟೆನ್ಸಿಟಿ. ಪಾಕಿಸ್ತಾನ ಯಾವ ರೀತಿ ಹೊಡೆಯೋ ಪ್ರಯತ್ನವನ್ನ ಮಾಡಿ ಫೇಲ್ಯೂರ್ ಆಯ್ತು, ಅದೇ ರೀತಿಯಲ್ಲಿ ಭಾರತ ಇದೀಗ ದಾಳಿಯನ್ನ ಮಾಡಿದೆ ಲಾಹೋರ್ನ ಮೇಲೆ. ಇದು ಮೂರನೇ ದಾಳಿ, ಭಾರತದ ಮೂರನೇ ದಾಳಿ. ಪಾಕ್ ದಾಳಿಗೆ ಪ್ರತಿ ದಾಳಿ ನಡೆಸಿದ ಭಾರತ. ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಡಮಾರ್ ಆಗಿದೆ. ಅವಾಗಿಂದ ಹೇಳ್ತಾ ಇದ್ದೀವಿ, ನಾಯಿ ನರಿ ಕೂಡ ಹೋಗಿ ಹೊಡಿಬಹುದು. ಈಗ ಲಾಹೋರ್ ಅನ್ನ ಕೇಂದ್ರವಾಗಿಟ್ಟುಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಭಾರತ. ಪಾಕ್ ದಾಳಿಗೆ ಪ್ರತಿ ದಾಳಿ. ಮಾತೂನು ಇಲ್ಲ, ಕಥೆನೂ ಇಲ್ಲ, ಡೈರೆಕ್ಟ್ ದಾಳಿ. ಭಾರತ ಗಡಿಯಿಂದ ಕೇವಲ 24 ಕಿಲೋಮೀಟರ್ ದೂರವಿರುವ ಲಾಹೋರ್ನ ಮೇಲೆ ಈಗ ಲೋಹದ ಹಕ್ಕಿಗಳ ಕಲರವ. ಭಾರತ ತಗೊಂಡೇ ಬಿಡ್ತು. ಕಾಯ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ. ಯಾಕೆಂತಂದ್ರೆ ಅವರು ಒಂದು ವೇಳೆ 9 ಕಡೆ ನಾವು ದಾಳಿ ಮಾಡಿದಾಗ ಸೈಲೆಂಟ್ ಆಗಿದ್ದಿದ್ರೆ ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು. ಭಾರತ ಗಡಿಯಿಂದ ಕೇವಲ 24 ಕಿಲೋಮೀಟರ್ ದೂರವಿರುವಂಥ ಲಾಹೋರ್ ಮೇಲೆ ಪ್ರತಿ ದಾಳಿ ಭಾರತದಿಂದ. ಪಾಕ್ ದಾಳಿಗೆ ಪ್ರತಿ ದಾಳಿ ನಡೆಸಿದ ಭಾರತ ಕೇವಲ 2 ಗಂಟೆಯಲ್ಲಿ ಯುದ್ಧ ಬದ್ಧತೆಲ್ಲ ನಾಶವಾಗಿದೆ. ಇನ್ನೆರಡು ಗಂಟೆ ಯುದ್ಧ ಆದರೆ ಬಹುಶಃ ಪಾಕಿಸ್ತಾನ ಒಂದು ದೊಡ್ಡ ಕ್ರಿಕೆಟ್ ಗ್ರೌಂಡ್ ಮಾಡಬಹುದು. ಕ್ರಿಕೆಟ್ ಗ್ರೌಂಡ್ನ ಕಾಂಪ್ಲೆಕ್ಸ್ ಪಾಕಿಸ್ತಾನವನ್ನು ವಶಕ್ಕೆ ಪಡ್ಕೊಂಡ್ಬಿಟ್ರೆ ಇಡೀ ಗ್ರೌಂಡ್ ಮಾಡಿ ಮುಂದಿನ ಒಲಿಂಪಿಕ್ಸ್ ಹೇಗಲೂ ಭಾರತ ಪ್ಲಾನ್ ಮಾಡ್ತಾ ಇದೆ ಒಲಿಂಪಿಕ್ಸ್ ಮಾಡೋದಕ್ಕೆ. ಆ ಗ್ರೌಂಡಲ್ಲಿ, ಪಾಕಿಸ್ತಾನದ ಗ್ರೌಂಡಲ್ಲಿ ಒಲಿಂಪಿಕ್ಸ್ ಮಾಡಬಹುದು. ಲಾಹೋರ್ ಮೇಲೆ ದಾಳಿ. ಲಾಹೋರ್ ಮೇಲೆ ಕಂಡು ಕೇಳರಿಯದ ಭೀಕರ ದಾಳಿ. ಇವತ್ತು ಬೆಳ್ಳಂಬೆಳಗ್ಗೆ ಒಬ್ಬ ಕಣ್ಣುಜ್ಜಿಕೊಂಡು ಎದ್ದೇಳ್ತಾ ಇದ್ದ. ಅವನು ಹೇಳ್ತಾ ಇದ್ದ ಏನೋ ಸೌಂಡ್ ಬಂತು ಅಂತ ಹೇಳಿ. ಪಾಕಿಸ್ತಾನ ಏನು ಹೇಳ್ತು ಅಂದರೆ ನಾವು ಭಾರತದ ಡ್ರೋನನ್ನು ಹೊಡೆದುರುಳಿಸಿದ್ವಿ ಅಂತ ಹೇಳಿ. ನೋಡಿದರೆ ಅಲ್ಲಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಡಮಾರ್ ಆಗೋಗಿತ್ತು. ಬನ್ನಿ, ಮೇ 8ನೇ ತಾರೀಕಿನ ದೀಪಾವಳಿ ನೋಡೋಣ ಬನ್ನಿ. ಫುಲ್ ದೀಪಾವಳಿ ಪಾಕಿಸ್ತಾನಿಯರಿಗೆ. ಪಾಕಿಸ್ತಾನದಲ್ಲಿ ಫುಲ್ ದೀಪಾವಳಿ. ಜಗತ್ತಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಲಷ್ಕರ್ ಟೆರರಿಸ್ಟ್ ಹಫೀದ್ ಸಯೀದ್ ನನ್ನ ಹೌಸ್ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ನಾಟಕ ಮಾಡ್ತಾ ಇದೆ ಪಾಕಿಸ್ತಾನ. 4 ಸುತ್ತಿನ ಭದ್ರತಾ ವ್ಯವಸ್ಥೆಯೊಂದಿಗೆ ಹಫೀದ್ ಸಯೀದ್ ನನ್ನ ಇಟ್ಟಿದೆ ಪಾಕಿಸ್ತಾನ. ಆತನ ಕೋಟೆಯೇ ಇದೀಗ ಭಾರತದ ಟಾರ್ಗೆಟ್. ಈಗ ಆಲ್ರೆಡಿ ಆಪರೇಷನ್ ಸಿಂಧೂರದ ಭಾಗವಾಗಿ ಓರ್ವ ಉಗ್ರನನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಭಾರತ. ಇದೀಗ ಬಿಗ್ಗರ್ ಟಾರ್ಗೆಟ್ ಭಾರತ ಗುರಿಯಾಗಿಸಿರೋದು. ಇದೀಗ ಮತ್ತೊಂದು ದೊಡ್ಡ ಟಾರ್ಗೆಟ್. ಲಾಹೋರ್ನಲ್ಲಿರುವ ಉಗ್ರ ಹಫೀದ್ ಸಯೀದ್ನ ಕೋಟೆಯನ್ನ ಟಾರ್ಗೆಟ್ ಮಾಡಿದೆ ಭಾರತದ ಸೇನಾ ಪಡೆ. ಭಾರತೀಯರೆಲ್ಲರೂ ಕೂಡ, ಈ ಕಾರ್ಯಕ್ರಮವನ್ನ ನೋಡ್ತಿರೋರೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಲೆಟ್ ದಿಸ್ ಮಿಷನ್ ಬಿ ಸಕ್ಸಸ್ಫುಲ್. ಈ ಭಾರತದ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ವಿ ವಾಂಟ್. ಭಾರತೀಯರಿಗೆ ಬೇಕಿರೋದು ಉಗ್ರ ಹಫೀದ್. ಎಕ್ಸಾಕ್ಟ್ಲಿ ಆಗಿರೋದೇನೆ. ಲಾಹೋರ್ ಮೇಲೆ ಭಾರತದ ದಾಳಿ. ಲಾಹೋರ್ ಮೇಲೆ ಭಾರತ ದಾಳಿ ಮಾಡಿದೆ. ಸೇಮ್ ಡೊಮೈನ್ ಸೇಮ್ ಇಂಟೆನ್ಸಿಟಿ. ಪಾಕಿಸ್ತಾನ ಯಾವ ರೀತಿ ಹೊಡೆಯೋ ಪ್ರಯತ್ನವನ್ನ ಮಾಡಿ ಫೇಲ್ಯೂರ್ ಆಯ್ತು, ಅದೇ ರೀತಿಯಲ್ಲಿ ಭಾರತ ಇದೀಗ ದಾಳಿಯನ್ನ ಮಾಡಿದೆ ಲಾಹೋರ್ನ ಮೇಲೆ. ಇದು ಮೂರನೇ ದಾಳಿ, ಭಾರತದ ಮೂರನೇ ದಾಳಿ. ಪಾಕ್ ದಾಳಿಗೆ ಪ್ರತಿ ದಾಳಿ ನಡೆಸಿದ ಭಾರತ.
ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಡಮಾರ್ ಆಗಿದೆ. ಅವಾಗಿಂದ ಹೇಳ್ತಾ ಇದ್ದೀವಿ, ನಾಯಿ ನರಿ ಕೂಡ ಹೋಗಿ ಹೊಡಿಬಹುದು. ಈಗ ಲಾಹೋರ್ ಅನ್ನ ಕೇಂದ್ರವಾಗಿಟ್ಟುಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಭಾರತ. ಪಾಕ್ ದಾಳಿಗೆ ಪ್ರತಿ ದಾಳಿ, ಮಾತೂ ಇಲ್ಲ, ಕಥೆನೂ ಇಲ್ಲ, ಡೈರೆಕ್ಟ್ ದಾಳಿ. ಭಾರತ ಗಡಿಯಿಂದ ಕೇವಲ 24 ಕಿಲೋಮೀಟರ್ ದೂರವಿರುವ ಲಾಹೋರ್ನ ಮೇಲೆ ಈಗ ಲೋಹದ ಹಕ್ಕಿಗಳ ಕಲರವ. ಭಾರತ ತಗೊಂಡೇ ಬಿಡ್ತು. ಕಾಯ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ. ಯಾಕೆಂತಂದ್ರೆ ಅವರು ಒಂದು ವೇಳೆ 9 ಕಡೆ ನಾವು ದಾಳಿ ಮಾಡಿದಾಗ ಸೈಲೆಂಟ್ ಆಗಿದ್ದಿದ್ರೆ ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು. ಭಾರತ ಕಡೆಯಿಂದ ಕೇವಲ 24 ಕಿಲೋಮೀಟರ್ ದೂರವಿರುವಂಥ ಲಾಹೋರ್ ಮೇಲೆ ಪ್ರತಿ ದಾಳಿ ಭಾರತದಿಂದ. ಪಾಕ್ ದಾಳಿಗೆ ಪ್ರತಿ ದಾಳಿ ನಡೆಸಿದ ಭಾರತ ಕೇವಲ 2 ಗಂಟೆಯಲ್ಲಿ ಯುದ್ಧ ಬದ್ಧತೆಲ್ಲ ನಾಶವಾಗಿದೆ. ಇನ್ನೆರಡು ಗಂಟೆ ಯುದ್ಧ ಆದರೆ ಬಹುಶಃ ಪಾಕಿಸ್ತಾನ ಒಂದು ದೊಡ್ಡ ಕ್ರಿಕೆಟ್ ಗ್ರೌಂಡ್ ಮಾಡಬಹುದು. ಕ್ರಿಕೆಟ್ ಗ್ರೌಂಡ್ನ ಕಾಂಪ್ಲೆಕ್ಸ್ ಪಾಕಿಸ್ತಾನವನ್ನು ವಶಕ್ಕೆ ಪಡ್ಕೊಂಡ್ಬಿಟ್ರೆ ಇಡೀ ಗ್ರೌಂಡ್ ಮಾಡಿ ಮುಂದಿನ ಒಲಿಂಪಿಕ್ಸ್ ಹೇಗಲೂ ಭಾರತ ಪ್ಲಾನ್ ಮಾಡ್ತಾ ಇದೆ ಒಲಿಂಪಿಕ್ಸ್ ಮಾಡೋದಕ್ಕೆ. ಆ ಗ್ರೌಂಡಲ್ಲಿ, ಪಾಕಿಸ್ತಾನದ ಗ್ರೌಂಡಲ್ಲಿ ಒಲಿಂಪಿಕ್ಸ್ ಮಾಡಬಹುದು. ಲಾಹೋರ್ ಮೇಲೆ ದಾಳಿ. ಲಾಹೋರ್ ಮೇಲೆ ಕಂಡು ಕೇಳರಿಯದ ಭೀಕರ ದಾಳಿ. ಇವತ್ತು ಬೆಳ್ಳಂಬೆಳಗ್ಗೆ ಒಬ್ಬ ಕಣ್ಣುಜ್ಜಿಕೊಂಡು ಎದ್ದೇಳ್ತಾ ಇದ್ದ. ಅವನು ಹೇಳ್ತಾ ಇದ್ದ ಏನೋ ಸೌಂಡ್ ಬಂತು ಅಂತ ಹೇಳಿ. ಪಾಕಿಸ್ತಾನ ಏನು ಹೇಳ್ತು ಅಂದರೆ, ನಾವು ಭಾರತದ ಡ್ರೋನನ್ನು ಹೊಡೆದುರುಳಿಸಿದ್ವಿ ಅಂತ ಹೇಳಿ. ನೋಡಿದರೆ ಅಲ್ಲಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಡಮಾರ್ ಆಗೋಗಿತ್ತು. ಬನ್ನಿ, ಮೇ 8ನೇ ತಾರೀಕಿನ ದೀಪಾವಳಿ ನೋಡೋಣ ಬನ್ನಿ. ಫುಲ್ ದೀಪಾವಳಿ ಪಾಕಿಸ್ತಾನಿಯರಿಗೆ. ಪಾಕಿಸ್ತಾನದಲ್ಲಿ ಫುಲ್ ದೀಪಾವಳಿ. ಜಗತ್ತಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಲಷ್ಕರ್ ಟೆರರಿಸ್ಟ್ ಹಫೀದ್ ಸಯೀದ್ ನನ್ನ ಹೌಸ್ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ನಾಟಕ ಮಾಡ್ತಾ ಇದೆ ಪಾಕಿಸ್ತಾನ. 4 ಸುತ್ತಿನ ಭದ್ರತಾ ವ್ಯವಸ್ಥೆಯೊಂದಿಗೆ ಹಫೀದ್ ಸಯೀದ್ ನನ್ನ ಇಟ್ಟಿದೆ ಪಾಕಿಸ್ತಾನ. ಆತನ ಕೋಟೆಯೇ ಇದೀಗ ಭಾರತದ ಟಾರ್ಗೆಟ್. ಈಗ ಆಲ್ರೆಡಿ ಆಪರೇಷನ್ ಸಿಂಧೂರದ ಭಾಗವಾಗಿ ಓರ್ವ ಉಗ್ರನನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಭಾರತ. ಇದೀಗ ಬಿಗ್ಗರ್ ಟಾರ್ಗೆಟ್. ಭಾರತ ಗುರಿಯಾಗಿಸಿರೋದು ಇದೀಗ ಮತ್ತೊಂದು ದೊಡ್ಡ ಟಾರ್ಗೆಟ್. ಲಾಹೋರ್ನಲ್ಲಿರುವ ಉಗ್ರ ಹಫೀದ್ ಸಯೀದ್ನ ಕೋಟೆಯನ್ನ ಟಾರ್ಗೆಟ್ ಮಾಡಿದೆ ಭಾರತದ ಸೇನಾ ಪಡೆ. ಭಾರತೀಯರೆಲ್ಲರೂ ಕೂಡ, ಈ ಕಾರ್ಯಕ್ರಮವನ್ನ ನೋಡ್ತಿರೋರೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಲೆಟ್ ದಿಸ್ ಮಿಷನ್ ಬಿ ಸಕ್ಸಸ್ಫುಲ್. ಈ ಭಾರತದ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ವಿ ವಾಂಟ್. ಭಾರತೀಯರಿಗೆ ಬೇಕಿರೋದು ಉಗ್ರ ಹಫೀದ್ ಸಯೀದ್